ಫ್ರೆಂಡ್ಸ್, ನಾನು ನಿಮ್ಮ ಬೈಲಪ್ಪ. ನೀವು ನೋಡ್ತಾ ಇದ್ದೀರಾ ಕನ್ನಡಿಗರ ಕನಸು ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನು ತಿಳ್ಕೋಣ ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜಾಬ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತಂದ್ರೆ ಅದರ ಒಂದು ಸ್ಟೇಟಸ್ ಅನ್ನು ಹೇಗೆ ಚೆಕ್ ಮಾಡಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಆ ಸ್ಟೇಟಸ್ ನಲ್ಲಿ ನೋಡಿರಬಹುದು, ನೀವು ನಿಮ್ಮ ಜಾಬ್ ಕಾರ್ಡ್ ಅನ್ನು ಡಿಕ್ಲೇರ್ ಆಗಿದೆ ಅಥವಾ ಅಪ್ರೂವಲ್ ಸಿಕ್ಕಿದೆಯಾ, ಕಾರ್ಡ್ ನಂಬರ್ ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ಪೂರ ನಿಮಗೆ ತಿಳಿಸ್ಕೊಡ್ತೇನೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೂಡ ಕೊಡಿ ಫ್ರೆಂಡ್ಸ್. ನಾವು ಇನ್ನು ಮುಂದಿನ ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ನಮಗೆ ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋ ಕಡೆಗೆ ಎಂಟ್ರಿ ಕೊಡೋಣ. ಇಲ್ಲಿ ನೋಡಿರ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಕ್ರೋಮ್ ಬ್ರೌಸರ್ ಆಗಿರ್ಬೋದು, UC ಬ್ರೌಸರ್ ಆಗಿರ್ಬೋದು, ಎಲ್ಲಿಯೇ ಒಂದು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಮನ್ರೇಗಾ ಕಾರ್ಡ್ ಕರ್ನಾಟಕ ಅಂತ ಟೈಪ್ ಮಾಡ್ಕೊಳ್ಳಿ. ಒಂದು ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿರ್ಬೋದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಜನರೇಟ್ ಆಕ್ಟ್ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೋಡಿರ್ಬೋದು ಫ್ರೆಂಡ್ಸ್, ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮನ್ರೇಗಾ ಕಾರ್ಡ್ದು ಇಲ್ಲಿ ನೋಡಿರ್ಬೋದು, ಇಲ್ಲಿ ನೋಡಿರ್ಬೋದು ಒಂದು ಸೈಡ್ ನಲ್ಲಿ ನಿಮಗೆ ನಿಮ್ಮ ಜಿಲ್ಲೆಗಳ ಹೆಸರು ಕೂಡ ಇಲ್ಲಿ ಕಾಣಿಸ್ಕೊಡುತ್ತೆ. ಇಲ್ಲಿ ನಿಮ್ಮ ಜಿಲ್ಲೆಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ. ಒಂದು ಜಿಲ್ಲೆ ಆಯ್ಕೆ ಮಾಡ್ಕೊಳ್ಳಿ, ನಿಮ್ಮ ಜಿಲ್ಲೆ. ಇಲ್ಲಿ ಆದ ತಕ್ಷಣ ನಿಮ್ಮ ತಾಲೂಕು ಬರುತ್ತೆ ಫ್ರೆಂಡ್ಸ್. ನಿಮ್ಮ ತಾಲೂಕನ್ನು ಆಯ್ಕೆ ಮಾಡಬೇಕಾಗುತ್ತೆ. ಇಲ್ಲಿ ತಾಲೂಕು ಆದ ತಕ್ಷಣ ನಿಮ್ಮ ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ತಾಲೂಕು ಪಂಚಾಯತಿ ಆಗಿರ್ಬೋದು, ಇಲ್ಲ ನಿಮ್ಮ ಗ್ರಾಮ ಪಂಚಾಯತಿ ಆಗಿರ್ಬೋದು. ಇಲ್ಲಿ ನಿಮ್ಮ ಪಂಚಾಯತಿಯ ಹೆಸರನ್ನು ಕೂಡ ಬರುತ್ತೆ. ಇಲ್ಲಿ ಪಂಚಾಯತಿ ಹೆಸರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಬಹಳಷ್ಟು ಒಂದು ಕ್ಲೀನ್ ಆದ ಒಂದು ಇಂಟರ್ಫೇಸ್ ಅನ್ನು ಇಲ್ಲಿ ಮಾಡಿದ್ದಾರೆ. ಹೋದ ಒಂದು ವರ್ಷಕ್ಕಿಂತ ಈ ವರ್ಷ ಈ ರೀತಿಯಾಗಿ ಒಂದು ಬರುತ್ತೆ. ಇಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಏನೇನಿದೆ ಎಲ್ಲ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿರ್ಬೋದು, ಒಂದೇದೇನ ಅಂದ್ರೆ ರಿಜಿಸ್ಟ್ರೇಷನ್ ಕಾಸ್ಟ್ ಆಫ್ ವಾಯ್ಸ್ ಅಂತ ಬಂದಿದೆ. ಇಲ್ಲಿ ನೀವು ಯಾವ್ಯಾವ ರಿಜಿಸ್ಟ್ರೇಷನ್ ಮಾಡಿದ್ದೀರಾ ಅದನ್ನು ಇಲ್ಲಿ ತೋರಿಸ್ಕೊಡುತ್ತೆ. ಇಲ್ಲಿ ಜಾಬ್ ಕಾರ್ಡ್ ಎಂಪ್ಲಾಯ್ಮೆಂಟ್ ರಿಜಿಸ್ಟರ್ ಇದೆ ಫ್ರೆಂಡ್ಸ್. ಇಲ್ಲಿ ಜಾಬ್ ಕಾರ್ಡ್ ಎಂಪ್ಲಾಯ್ಮೆಂಟ್ ರಿಜಿಸ್ಟರ್ ನಿಮ್ಮ ಪಂಚಾಯತಿಯಲ್ಲಿ ಎಷ್ಟೇ ನಿಮ್ಮ ಊರುಗಳಾಗಿರ್ಬೋದು, 3 ಊರಾಗಿರ್ಬೇಕು, 4 ಗ್ರಾಮಗಳಾಗಿರ್ಬೋದು, ಆ ಗ್ರಾಮದ ಎಲ್ಲ ಒಂದು ಕಾರ್ಡ್ಗಳನ್ನು ಇಲ್ಲಿ ರಿಜಿಸ್ಟ್ರೇಷನ್ ಇಲ್ಲಿ ಇರುತ್ತೆ. ಪೆಂಡಿಂಗ್ ಕಾರ್ಡ್ ವೆರಿಫೈಡ್ ಅಂತ ಇದ್ದಿದ್ದಿಲ್ಲ ಫ್ರೆಂಡ್. ನಿಮ್ಮ ಯಾವುದೇ ಕಾರ್ಡನ್ನು ಇಲ್ಲಿ ಪೆಂಡಿಂಗ್ ಇರ್ಬೋದು, ವೆರಿಫೈ ಆಗಿರ್ಬೋದು, ಇಲ್ಲಿ ನಿಮಗೆ ತೋರಿಸ್ಕೊಡ್ತೇನೆ. ನಾವು ಏನಂತಂದ್ರೆ ಇಲ್ಲಿ ನಮ್ಮ ಕಾರ್ಡ್ಗಳನ್ನು ನೋಡಬೇಕಾಗಿದೆ. ಇಲ್ಲಿ ನೋಡಿರ್ಬೋದು ಪೆಂಡಿಂಗ್ ಅಂಡ್ ಜಾಬ್ ಕಾರ್ಡ್ ಟು ಗೆಟ್ ವೆರಿಫೈಡ್ ಅಂತ ಇಲ್ಲ ಫ್ರೆಂಡ್ಸ್. ಇಲ್ಲಿ 6ನೇ ನಂಬರ್ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿರ್ಬೋದು ಫ್ರೆಂಡ್ಸ್, ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿರ್ಬೋದು ಪೆಂಡಿಂಗ್ ಜಾಬ್ ಕಾರ್ಡ್ ಅನ್ನು ವೆರಿಫೈಡ್ ಅಂತ ಬಂದಿದಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿರ್ಬೋದು ನೀವು ನಿಮ್ಮ ಹೆಸರು ಕೂಡ ಇಲ್ಲಿ ನೋಡಿರ್ಬೋದು. ಇಲ್ಲಿ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು ಇಲ್ಲಿ ಬರುತ್ತೆ. ಇಲ್ಲಿ ನೋಡಿರ್ಬೋದು ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೋಡಿರ್ಬೋದು ನಿಮ್ಮ ಯಾವುದೇ ತಾಲೂಕು ಇದು ತಾರೀಕು ನೀವು ಇದು ಅಪ್ರೂವಲ್ ಸಿಕ್ಕಿದೆ ಆ ತಾರೀಕು ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿರ್ಬೋದು ನಿಮ್ಮ ಜಾಬ್ ಕಾರ್ಡ್ ನಂಬರ್ ಇಲ್ಲಿ ಬಂದಿರುತ್ತೆ ಫ್ರೆಂಡ್ಸ್. ಯಾವುದೇ ಇಲ್ಲಿ ನೋಡಿರ್ಬೋದು ಜಾಬ್ ಕಾರ್ಡ್ ಯಾವುದೇ ಪೆಂಡಿಂಗ್ ಇಲ್ಲ ಫ್ರೆಂಡ್ಸ್, ಎಲ್ಲ ಸಾಲ್ವ್ ಮಾಡಿದ್ದಾರೆ. ನಿಮ್ಮ ತಾಲೂಕು, ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ನೀವು ನೋಡ್ಕೋಬಹುದು. ಇಲ್ಲಿ ಯಾವುದೇ ನಮ್ಮ ಗ್ರಾಮ ಪಂಚಾಯತಿ ಪೆಂಡಿಂಗ್ ಇಟ್ಟಿಲ್ಲ ಫ್ರೆಂಡ್ಸ್, ಎಲ್ಲ ಸಾಲ್ವ್ ಮಾಡಿದ್ದಾರೆ. ಇಲ್ಲಿ ನಿಮ್ಮ ಹೆಸರು ಕೂಡ ಬರುತ್ತೆ. ಇಲ್ಲಿ ಸ್ಕ್ರಾಲ್ ಮಾಡ್ತಾ ಹೋಗ್ಬೋದು, ಬಹಳಷ್ಟು ಹೆಸರುಗಳು ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ಪೆಂಡಿಂಗ್ ಇದ್ದಲ್ಲಿ ಇಲ್ಲಿ ನೀವು ಯಾವುದೇ ಕೆಲಸಕ್ಕೆ ಹೋಗದ ರೀಜನ್ದಲ್ಲಿ ಇಲ್ಲಿ ಎಕ್ಸ್ಪೈರ್ ಆಗಿರುತ್ತೆ, ಇಲ್ಲ ಅಂತಂದ್ರೆ ಡಿಲೀಟ್ ಆಗಿರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿರ್ಬೋದು, ಇಲ್ಲಿ ಬಹಳಷ್ಟು ಇಲ್ಲಿ ನಿಮ್ಮ ಹ್ಯಾಂಡ್ ಹೌಸ್ ಹೋಲ್ಡ್ ಅಂತ ನಿಮ್ಮ ಹೆಸರು ಕೂಡ ಬರುತ್ತೆ. ಇಲ್ಲಿ ನಿಮ್ಮ ಫಾದರ್ ಹೆಸರು ಬರುತ್ತೆ. ಇಲ್ಲಿ ನೀವು ಫಿಮೇಲ್ ಬರುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಅಪ್ರೂವಲ್ ಆದ ಒಂದು ತಾರೀಕು ಬರುತ್ತೆ. ಇಲ್ಲಿ ನಿಮ್ಮ ಜಾಬ್ ಕಾರ್ಡ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಈ ರೀತಿಯಾಗಿ ಒಂದು ಜಾಬ್ ಕಾರ್ಡ್ ನಂಬರ್ ಬರುತ್ತೆ. ಇಲ್ಲಿ ನೋಡಿರ್ಬೋದು ಪೆಂಡಿಂಗ್ ಯಾವ ಇಲ್ಲ ಅಂತಂದ್ರೆ ಇಲ್ಲಿ ಪೆಂಡಿಂಗ್ ಎಕ್ಸ್ಪೈರ್ ಆಗಿದೆ ಫ್ರೆಂಡ್ಸ್. ಯಾಕಂತಂದ್ರೆ ಯಾವುದೇ ರೀತಿಯಲ್ಲಿ ನೀವು ಕೆಲಸಕ್ಕೆ ಹೋದ ಕಾರಣಕ್ಕಾಗಿ ಇಲ್ಲಿ ನಿಮ್ಮ ಕಾರ್ಡ್ ಅನ್ನು ಡಿಲೀಟ್ ಮಾಡಿ ಹಾಕ್ತಾರೆ, ಅಂತಂದ್ರೆ ಎಕ್ಸ್ಪೈರ್ ಆಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಬರುತ್ತೆ. ಇಲ್ಲಿ ಬಹಳಷ್ಟು ಹೆಸರು ಬರುತ್ತೆ. ನಿಮ್ಮ ಹೆಸರು ಕೂಡ ಇಲ್ಲಿ ನೀವು ಹುಡುಕೋಬೇಕಾಗುತ್ತೆ ಫ್ರೆಂಡ್ಸ್. ನೀವು ಹುಡುಕೋಬೇಕಾಗುತ್ತೆ. ಇದನ್ನು ಹೇಗೆ ಡೌನ್ಲೋಡ್ ಮಾಡಬೇಕಂತ ಒಂದು ವಿಡಿಯೋ ಮಾಡಿ ಕೊಟ್ಟಿದ್ದೇನೆ. ಆ ವಿಡಿಯೋದಲ್ಲಿ ಹೋಗಿ ನೀವು ಈ ಕಾರ್ಡ್ ಅನ್ನು ಡೌನ್ಲೋಡ್ ಮಾಡ್ಕೋಬಹುದು ಫ್ರೆಂಡ್ಸ್. ಅದರ ವಿಡಿಯೋದ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಹೋಗಿ ಆ ಕಾರ್ಡ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು ಫ್ರೆಂಡ್ಸ್. ಹಾಗೆ ನಿಮ್ಮ ಅದು ಒಂದು ಪೇಮೆಂಟ್ ಕೂಡ ಚೆಕ್ ಮಾಡ್ಕೋಬಹುದು. ಆ ವಿಡಿಯೋದಲ್ಲಿ ನಿಮಗೆ ಪೇಮೆಂಟ್ ಚೆಕ್ ಮಾಡುವುದು ಹಾಗೂ ಡೌನ್ಲೋಡ್ ಮಾಡುವ ವಿಧಾನವನ್ನು ಹೇಳ್ಕೊಟ್ಟಿದ್ದೇನೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಭೇಟಿ ಆಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಫ್ರೆಂಡ್ಸ್.